ನೀವು ಮಧ್ಯಾಹ್ನ ತೆರವುಗೊಳಿಸಿದಿರಿ, ಮತ್ತೆ ಬಂದು ಒಂದು 40-50 ಮಂದಿ ಗುಂಪು ಬಂದು ಮನೆ ಮುಂದೆನೇ ಚೇರ್ಸ್ ಹಾಕೊಂಡು ಕೂತ್ಕೊಂಡು ಅಲ್ಲಿ ಬ್ಯಾನರ್ಸ್ ಹಾಕ್ತಾ ಇದ್ದಾರೆ, ಸ್ವಲ್ಪ ಕ್ರಮ ಕೈಗೊಳ್ಳಿ ಅಂತೇಳಿ ನಾನು ಮತ್ತೆ ಪೊಲೀಸರಿಗೆ ಫೋನ್ ಮಾಡಿದೆ. ಯಾಕೆಂದ್ರೆ ಮೊಬೈಲು, ಫೋನು, ರೆಕಾರ್ಡು, ಪೊಲೀಸರಿಗೆ ನಾನು ಫೋನ್ ಮಾಡಿದ್ದು ಎಲ್ಲವೂ ಕೂಡ ರೆಕಾರ್ಡ್ ಇರುತ್ತೆ, ಅದ್ರ ಬಗ್ಗೆ ಏನು ಸಂಶಯ ಇಲ್ಲ. ಪೊಲೀಸರು ಬಹಳ ಈಸಿಯಾಗಿ ತಗೊಂಡ್ರು. ಮೋಸ್ಟ್ಲಿ ಅವ್ರು ಏನಾದ್ರು ಒಂದು 40-50 ಮಂದಿ ಇದ್ದಾರೆ, ಹೋಗಿ ನಾವು ಬ್ಯಾನರ್ಸ್ನ ತೆಗಿಸಿ ಅಲ್ಲಿರೋರ್ನ ಮತ್ತೆ ವಾಪಸ್ ಕಳಿಸ್ಬೋದು ಅಂತೇಳಿ ಅನ್ಕೊಂಡಿದ್ದಾರೆ. ಅಲ್ಲಿ ಸ್ವಲ್ಪ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿರ್ಬೇಕು. ಪೊಲೀಸರು ಈ ಮಟ್ಟಕ್ಕೆ ಅವರು ಏನು ಬಂದಿದ್ದಾರೋ, ಪ್ರೀ ಪ್ಲ್ಯಾನ್ಡ್ ಆಗಿ ಮಧ್ಯಾಹ್ನ 2 ಗಂಟೆಗೆ ಬ್ಯಾನರ್ ತೆಗೆದಿದ್ದ ಕಾರಣ ಸಾಯಂಕಾಲ 6 ಗಂಟೆಗೆ ಮತ್ತೆ ಅವ್ರ ಮನೆಗೆ ಹೋಗಿ ಬ್ಯಾನರ್ಸ್ ಹಾಕೋಣ, ಅವ್ರು ಮತ್ತೆ ಏನಾದರೂ ವಿರೋಧ ಮಾಡಿದರೆ ಅವ್ರನ್ನ ಹೇಗಾದ್ರೂ ಮಾಡಿ ಅಟ್ಯಾಕ್ ಮಾಡಬೇಕು ಅನ್ನೋವಂಥ ಲೆಕ್ಕದಲ್ಲಿ ನಮ್ಮ ಮನೆ ಎದುರುಗಡೆ 2 ಹೊಸ ಬಿಲ್ಡಿಂಗ್ಗಳು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಅದ್ರ ಮೇಲೆ ಸುಮಾರು ಕಲ್ಲುಗಳನ್ನ ಎಲ್ಲದನ್ನ ಪ್ರೀ ಪ್ಲ್ಯಾನ್ಡ್ ಆಗಿ ಎಲ್ಲ ಮಾಡ್ಕೊಂಡಿದ್ರು, ನಮ್ಗೆ ಗೊತ್ತಾಗ್ಲಿಲ್ಲ ಅದು. ಆ ಫೋನ್ ಬಂದ ತಕ್ಷಣ ನಾನು ಪೊಲೀಸರಿಗೂ ಫೋನ್ ಮಾಡಿದೆ, ತಕ್ಷಣ ಶ್ರೀರಾಮುಲು ಅವ್ರಿಗೂ ನಾನು ಫೋನ್ ಮಾಡಿದೆ. ಶ್ರೀರಾಮುಲು ಮನೆ ಮುಂದೆ ಬಂದೆಲ್ಲ ಕುಂತಿದ್ದಾರೆ, ಮನೆಯಲ್ಲಿ ನಾನು ವೈಫ್ ಕೂಡ ಯಾರೂ ಇಲ್ಲ, ಮನೆಯಲ್ಲಿ ಮಗ ಒಬ್ಬನೇ ಇದ್ದಾನೆ, ದಯಮಾಡಿ ನೀನು ಸ್ವಲ್ಪ ಅಲ್ಲಿಗೆ ಹೋಗ್ಬಿಟ್ಟು ಏನಾಗ್ತಾ ಇದೆ ನೋಡು, ಪೊಲೀಸರು ಕೂಡ ನಾನು ಹೇಳಿದ್ದೀನಿ ಅಂತ ನಾನು ಹೇಳಿದೆ.